ಅದೊಂದು ಪಕ್ಷವಿತ್ತು. ಅದರ ಹೆಸರು ಭಾರತೀಯ ಜನಸಂಘ. ಆರ್ಎಸ್ಎಸ್ ನೆರವಿನೊಂದಿಗೆ ಅದನ್ನು ಸಂಸ್ಥಾಪಿಸಿದವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಆ ಪಕ್ಷದ ರಚನೆಯ ಉದ್ದೇಶ ಹಿಂದುತ್ವ ಮತ್ತು ರಾಷ್ಟ್ರೀಯ ಭಾವನೆಗಳನ್ನು ಕಾಪಾಡುವುದು, ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು. ಅದರ ಅಜೆಂಡಾ ಮಾನವತಾವಾದವನ್ನು ಬೆಂಬಲಿಸುವುದು, ಬಡವರ ದೀನ ದಲಿತರ ಉದ್ಧಾರಕ್ಕೆ ಶ್ರಮಿಸುವುದು. ಆರ್ಎಸ್ಎಸ್ನ ಮುಖಂಡರು ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಸುದೀರ್ಘ ಮಾತುಕತೆಯ ಫಲವಾಗಿ, ಗಂಟೆಗಟ್ಟಲೆ ಚರ್ಚೆಯ ಫಲಿತಾಂಶವಾಗಿ 21 ಅಕ್ಟೋಬರ್ 1951ರಂದು ಭಾರತೀಯ ಜನಸಂಘ ಪಕ್ಷವನ್ನು ರಚಿಸಲಾಯಿತು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಪಕ್ಷದ ರಚನೆಯ ರೂವಾರಿಯಾಗಿದ್ದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ತಂದೆಯ ಹೆಸರು ಆಶುತೋಷ್ ಮುಖರ್ಜಿ, ತಾಯಿ ಜೋಗಮಾಯಾದೇವಿ. ಅವರದು ಹಿಂದೂ ಬೆಂಗಾಲಿ ಫ್ಯಾಮಿಲಿ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ತಂದೆ ಹೈಕೋರ್ಟಿನಲ್ಲಿ ಜಡ್ಜ್ ಹಾಗೂ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು. 6 ಜುಲೈ 1901ರಂದು ಕಲ್ಕತ್ತಾದಲ್ಲಿ ಜನಿಸಿದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಶಾಲೆಗೆ ಹೋಗುವಾಗಲೇ ಬುದ್ಧಿವಂತ ವಿದ್ಯಾರ್ಥಿ ಎನಿಸಿಕೊಂಡಿದ್ದರು. 1914ರಲ್ಲಿ ಮೆಟ್ರಿಕ್ಯುಲೇಷನ್, 1921ರಲ್ಲಿ ಗ್ರ್ಯಾಜುಯೇಷನ್, 1924ರಲ್ಲಿ ಲಾ ಕೋರ್ಸ್ ಮುಗಿಸಿ ಲಾಯರ್ ಆಗಿ ಜೀವನ ಪ್ರಾರಂಭಿಸಿದರು. 1934ರಲ್ಲಿ ಅವರು ಕಲ್ಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ನೇಮಕಗೊಂಡರು. ಕಲ್ಕತ್ತಾದ ಏಸಿಯಾಟಿಕ್ ಸೊಸೈಟಿಯಲ್ಲಿ ಸಕ್ರಿಯರಾಗಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ 26 ನವೆಂಬರ್ 1938ರಂದು ಕಲ್ಕತ್ತಾ ಯೂನಿವರ್ಸಿಟಿಯ ವತಿಯಿಂದ ಡಾಕ್ಟರ್ ಲಿಟ್ ಪದವಿಯನ್ನು ನೀಡಿ ಗೌರವಿಸಲಾಯಿತು. 1939ರಲ್ಲಿ ಮುಖರ್ಜಿ ಅವರು ಹಿಂದೂ ಮಹಾಸಭಾದ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಸ್ವಾತಂತ್ರ್ಯವನ್ನು ಪಡೆಯುವುದು ಹಿಂದೂ ಮಹಾಸಭಾದ ಮುಖ್ಯ ಗುರಿಯಾಗಿತ್ತು. ಇದರ ಚಿಂತನೆಗಳಿಂದ ಪ್ರಭಾವಿತಗೊಂಡ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಿಂದೂ ಮಹಾಸಭಾದ ಸದಸ್ಯರಾದರು. ಸದಸ್ಯರಾಗುವ ವೇಳೆ ಖುದ್ದು ಮಹಾತ್ಮ ಗಾಂಧೀಜಿಯವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರನ್ನು ಸ್ವಾಗತಿಸಿದ್ದರು. ಹಿಂದೂ ಮಹಾಸಭಾಕ್ಕೆ ಹಿಂದೂಗಳನ್ನು ಸಂಘಟಿಸುವ ಬಲಾಢ್ಯ ನಾಯಕನೊಬ್ಬನ ಅವಶ್ಯಕತೆ ಇತ್ತು. ಆತನಲ್ಲಿ ದೇಶ ಸೇವೆ ಮಾಡುವ ಮನೋಭಾವ, ರಾಷ್ಟ್ರದ ಬೆಳವಣಿಗೆ ಬಗ್ಗೆ ದೂರದೃಷ್ಟಿ, ಎಂಥ ಸನ್ನಿವೇಶಗಳಲ್ಲೂ ಹೆದರದೆ ಬೆದರದೆ ಎದೆಗುಟ್ಟು ಹೋರಾಡುವ ಗುಣಗಳು ಇರಬೇಕಾಗಿತ್ತು. ಅದಕ್ಕೆ ಶ್ಯಾಮ್ ಪ್ರಸಾದ್ ಅವರು ಸೂಕ್ತವಾದ ವ್ಯಕ್ತಿಯಾಗಿದ್ದರು.